बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघ मारे मल्टी स्पेशलिटी हॉस्पिटल सकाफरोजा सरकारी उर्दू स्कूल नंबर 4 के पास। तो आज बीजापुर के गांधी चौक से जो एक नई रोड, जो पुरानी रोड थी, जो एपीएमसी गेट और एनडी रोड तक जो है एक सीसी रोड बनाई गई और जिसका नाम अटल बिहारी वाजपेयी मार्ग रखा गया, जिसका आज उद्घाटन किया गया। उद्घाटन जो है परम पूज्य श्री सिद्धेश्वर महास्वामी जी के हाथों इसका उद्घाटन हुआ और इसी के चलते जो है आज अटल बिहारी वाजपेयी जी की 6 फीट मूर्ति का भी आज उद्घाटन हुआ, जो लखनऊ के बाद देश में ये दूसरी मूर्ति है जो 6 फीट ऊंची और 400 किलो वज़न इसका है। और आज बीजापुर में भी इसका अनावरण हुआ और ये जो है सिद्धेश्वर महास्वामी जी और बीजापुर नगर शासक बसवनगौड़ा पाटिल यत्नाल जी, उनके हाथों ये दूसरी मूर्ति जो अटल बिहारी वाजपेयी की स्थापना हुई बीजापुर में। तो ये मार्ग जो है गांधी चौक से होता एपीएमसी तक ये सीसी रोड बनाया गया और इनका लक्ष्य 5 किलोमीटर तक ये सीसी रोड बनेगी। लेकिन अभी फिल वक्त जो है 1.90 किलोमीटर ये रोड पूरी तरह से तैयार हो चुकी है, जिसका आज लोकार्पण हुआ और दोनों तरफ फुटपाथ लगाए गए हैं, बिजली के खंभे लगाए गए, पूरी सीसी रोड बनकर तैयार हुई है और इसका उद्घाटन आज हुआ है। एक चिंगारी अटल बिहारी अंधेरे में एक चिंगारी, अंधेरे में एक चिंगारी। ಧನ್ಯವಾದಗಳು ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಹಾಗೂ ಎಲ್ಲ ಅತಿಥಿಗಳಿಗೆ। ನಿಧಾನವಾಗಿ ಧನ್ಯವಾದಗಳು ಪೂಜ್ಯ ಸಿದ್ದೇಶ್ವರ ಶ್ರೀಗಳಿಗೆ ಹಾಗೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹಾಗೂ ಇನ್ನುಳಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಡಿಸೆಂಬರ್ 25, 1924ಕ್ಕೆ ಭಾರತದಲ್ಲಿ ಒಬ್ಬ ಭೂಮಿಯ ಮೇಲಿನ ಸೂರ್ಯನ ಜನ್ಮ ಆಗುತ್ತೆ, ಅದೇ ಅಟಲ್ ಬಿಹಾರಿ ವಾಜಪೇಯಿ 96ನೇ ಜನ್ಮದಿನವನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ। ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂತ ಕೊಡುಗೆ ಅಷ್ಟಿಷ್ಟಲ್ಲ।
ವಾಜಪೇಯಿ ಅವ್ರದ್ದು. ಅಲ್ಲೇನು ಭಾಷಣ ಮಾಡಿ ರಾತ್ರಿ ಯಾರು ನಮ್ಮ ಯಾರ ಮನೆ ಸೇರಿಸಿಲ್ಲ ಅಂಗಡಿ ಮ್ಯಾಗ ಊಟ ಮಾಡಿ ಹೋದ್ರು. ಯಾರ ಮನೆ ಅಭಯ ಸೇರಿದವ್ರ ಬಲ್ಲಿ ರಾತ್ರಿ ಅಟಲ್ ಬಿಹಾರಿ ವಾಜಪೇಯಿ ಇಲ್ಲೇ ಕೆರೆ ಮೈದಾನ ಕುಂತಿದ್ವಿ. ರಾತ್ರಿ ನಾವು ಹೊರಗೆ ನಿಂತಿದ್ವಿ. ಅವಾಗ ಕಾರ್ಯಕರ್ತ ನಮ್ಮ ಈಗೆಲ್ಲರೂ ಗೌಡ ಮಾಡ್ತಾರೆ. ಇಲ್ಲೇ ಊಟ ಮಾಡಿ ಹೋಗಿದ್ರು ಅಟಲ್ ಬಿಹಾರಿ ವಾಜಪೇಯಿ 79ರಲ್ಲಿ. ಮುಂದೆ ಪಬ್ಲಿಕ್ ಡಾಕ್ಟರ್ ಮಾಡಿ ಹೋಗಿದ್ರು ಅಂತ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಸುವರ್ಣ ಚತುರ್ಭುಜ ರಸ್ತೆ ನೋಡ್ರಿ. ಆ ಗೋಲ್ಡನ್ ಕ್ವಾಡ್ರಂಗಲ್ ರೋಡ್ ನಾವು ಹೆಂಗೆ ತೆಗಿತೀವಿ ಇವತ್ತೇನು ಸೋಲಾಪುರ ಬೆಂಗಳೂರಿಗೆ ರೋಡ್ ನಡೆದದೆ ಅದು ವಾಜಪೇಯಿ ಅವರ ಕನಸು. ಸರ್ವೆ ಪ್ರಕಾರ ಟ್ರಾಫಿಕ್ ಸರ್ವೆ ಪ್ರಕಾರ ಒಂದು 100 ಜನ ಮೊದಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಯ್ತಾ ಇದ್ರು ವರ್ಷಕ್ಕೆ. ಉದಾಹರಣೆ ಒಂದು ಈ 4 ಲೈನ್ ಆಗಿದ್ರಿಂದ ಸಾವಿನ ಸಂಖ್ಯೆ ಎಷ್ಟು ಕಡಿಮೆ ಆಗಿದೆ ಅಂದ್ರೆ 7%. 100 ಇದ್ದಿದ್ದು 7 ಬಂದಿದೆ. 93 ಜನ ಇವತ್ತೇನಾದ್ರೂ ಹೆದ್ದಾರಿ ಆಕ್ಸಿಡೆಂಟ್ ದೇಶದಲ್ಲಿ ಉಳಿಯಲಿಕ್ಕೆ ಕಾರಣ ಯಾಕಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಸರ್ವ ಶಿಕ್ಷಾ ಅಭಿಯಾನ ಹಳ್ಳಿಯಾಗ ಖಾಲಿ ರೂಮ್ ಇರಲಿಲ್ಲ. ನಾ MP ಆದಾಗ ಎಲ್ಲೆಲ್ಲಿ ಬೋರ್ಡ್ ಮಾಡ್ತಾರೆ ಸರ್ವ ಶಿಕ್ಷಾ ಅಭಿಯಾನ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಳ್ಳಿಗೆ ರೋಡೇ ಇರಲಿಲ್ಲ. ಅದು ವಾಜಪೇಯಿ ಕಾಲ ಪ್ರಾರಂಭ ಆಯಿತು. ಒಂದೇ ಒಂದು ಕೊನೆಯ ಆಶೆ ಅವರು ಉಳಿದುದು ನದಿಗಳ ಜೋಡಣೆ ಆಗ್ಬೇಕಂತ. ಇದು ಅಟಲ್ ಬಿಹಾರಿ ವಾಜಪೇಯಿ ಕಂಡಂತ ಒಬ್ಬ ಶ್ರೇಷ್ಠ ಸಂತರ ಒಂದು ಜನ್ಮ ದಿನಾಚರಣೆ ಬಂಧುಗಳೇ. ಇವತ್ತು ನಾವೆಲ್ಲರೂ ನನ್ನ ರಾಜಕಾರಣದಲ್ಲಿ ನಾನು ಎಂದೂ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ಕಾರ್ಯಕರ್ತ ಇದ್ದಾವ MLA ಆಗಿ MP ಆಗಿ ಅದು ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ನಾಯಕನ ಸಚಿವ ಸಂಪುಟದ ಮಂತ್ರಿ ಆಗಿ ನಾವೊಮ್ಮೆ वाजपेयी थोड़ा अटल जी मुझे रेल राज्य मंत्री बनाना है कर। अच्छा आप रेल मंत्री होगा करेंगे मुझे रेलवे मंत्री ಮಾಡ್ತೀವಿ ಬ್ರಾಡ್ಗೇಜ್ ರೈಲ್ವೆ ಚಾಲು ಮಾಡಿದೆ 2 ಸಲ ಲೋಕಸಭಾ ಸದಸ್ಯ ಆದೆ ಮತ್ತೆ ನನಗೆ ಅಮಿತ್ ಶಾ ಅವರು ದಿಲ್ಲಿಗೆ ಕರೆಸಿ ಮತ್ತು ಬಿಜಾಪುರ MLA ಟಿಕೆಟ್ ಕೊಟ್ಟು ಇವತ್ತು ಆಶೀರ್ವಾದ ಮಾಡಿದ್ರೆ ಮತ್ತು ವಾಪಸ್ ಬಿಜಾಪುರದ MLA ಆಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ. ಸ್ವಲ್ಪ ಬರ್ತೀವಿ ಯಾಕಂದ್ರೆ AC ಒಳಗೆ ಚಪ್ಪಲ್ ತಗೋತೀವಿ ಫುಟ್ಪಾತ್ ಮೇಲೆ ಕಾಯ್ತಾ ಪಟ್ಟಿ ಒಳಗೆ ಹೋಗೋದು ಗಟ್ರ ಮ್ಯಾಗ ನಿಂತು ಖರೀದಿ ಮಾಡ್ತೀವಿ. ಕಾಲಾಗ ಹಾಕೋ ಚಪ್ಪಲ್ಲ ಏರ್ ಕಂಡೀಷನ್ ಅಂಗಡಿಯಾಗ ಹೋಗ್ತೀವಿ. ಅದಕ್ಕೆ ಕಾಯಿಪಲ್ಲೆ ಎಷ್ಟು ರೈತರು ಬಂದ್ಬಿಡ್ತಾರೆ ನೋಡ್ರಿ ನಮ್ಮ ಬಿಜಾಪುರನಾಗ. ಇನ್ನು ಮ್ಯಾಗ ನಾವು ಹೇಳಿದ್ರೆ ನೀವು ಚಾಲು ಮಾಡಿ 10 ರೂಪಾಯಿ ಅಲ್ಲ 11 ರೂಪಾಯಿ ತಗೋಲ್ವ ಅವ್ರ ಹತ್ರ ಪುಣ್ಯ ಹಾಕ್ಲಿಯಪ್ಪ ಮಾಡ್ಕೊಂಡು ನೀನು ತಿಂದಿ ಅನ್ನೋದು ಹೆಂಗ ಪುಣ್ಯ ಹಾಕ್ಲಪ್ಪ ನಿಮ್ಮ ಮಕ್ಕಳಿಗೆ ಅನ್ನೋದು ಹೆಂಗ ನಿಮ್ಮ ಮಕ್ಕಳಿಗೆ ಅವ್ರು ಹರಿಸ್ತಾರ ಅದು 1 ರೂಪಾಯಿ ಕೊಡ್ತೀವಿ ಏನು 10 ರೂಪಾಯಿ ಕಾಯಿಪಲ್ಲೆ ಎಲ್ಲೂ ಪಾನ್ ಪರಾಗ ನಾವು ಗುಟ್ಟಕ ಪಟಕ ಕೊಟ್ಟು ತಿಂತೀರಿ ಚಿಕ್ಕ ಪಿಚ್ಚಿ ಎಲ್ಲ ಬಾಡಿಗಳು ಸತ್ಯಾನಾಶ ಯಾವ ಬ್ಯಾಂಕಿಂಗ್ಗಳು ಲವರೇಜ್ ಮಾಡ್ತಾ ಪುಣ್ಯಾತ್ಮ ದೇವ್ರ ಪುಟ ಹಾಕಿದ್ರಿ ಕಡೆಗೆ. ನಾನು ಮುಂದಿನ ದಿವಸಗಳಲ್ಲಿ ನೀವೇನು ಮನೆ ಚುನಾವಣೆಯಲ್ಲಿ ನಾನು ಆರಿಸ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನೀವು ಉಪಕಾರ ಮಾಡಿದ್ರಿ. ಪ್ರತಿಯೊಬ್ಬರ ಉಪಕಾರವನ್ನ ಮುಂದಿನ 2 ವರ್ಷನಾಗ ನಾ ಎಲ್ಲೂ ಅಡ್ಡಾಡನೆ ನೀವಾಗಿ ಹೋಸಲ ಹೇಗೆ ಬಂದು ಮುಂಜಾನೆ 6 ಬಂದು ಓಟ್ ಹಾಕಿರಿ. ಇನ್ನು ಮುಂದೂ ಸಹಿತ ಹಂಗೆ ನೀವೇ ಬಂದು ಓಟ್ ಹಾಕಿ ಮಾಡಿ ತೋರಿಸ್ತೀನಿ ಅಂತ ಮಾತು ಹೇಳಿ ಇನ್ನೊಂದು ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಈ ಜಿಲ್ಲೆಯ ಜನರ ಪರವಾಗಿ ಅವರು ನಮ್ಮ ಜಿಲ್ಲೆ ಕೊಟ್ಟಂತ ಅಭೂತಪೂರ್ವ ಕಾಣಿಕೆ ನೆನೆಸ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ನಾಯಕ ಇವತ್ತು ನಮ್ಮೆಲ್ಲರ ಮಧ್ಯೆ ಅವರು ಕೊನೆಯ ದಿವಸಗಳಲ್ಲಿ ನಾವು ಹೋಗಿದ್ದು 2 ಸಲ. ನಾವು ಹೋದಾಗೊಮ್ಮೆ ಭೇಟಿ ಆಗ್ತಿದ್ದೆ ದಿಲ್ಲಿಗೆ. ಕೊನೆಯ ದಿನಗಳು ಪಾಪ ಅವರು ಬಹಳ ಬಾಯಿ ಬಂದಾಗಿತ್ತು, ಮಾತಾಡಲಿಕ್ಕೆ ಬರ್ತಾ ಇರಲಿಲ್ಲ ಅಂತ ಒಬ್ಬ ಶ್ರೇಷ್ಠ ವಾಗ್ಮಿಯ ಕೊನೆಯ ದಿವಸಗಳು ಸಹ ನಮ್ಮ ಜೀವನದಲ್ಲಿ ನೋಡಿ ಎಂತಿಂತ ಪ್ರಾಮಾಣಿಕರು. ಒಬ್ಬ ಜಾರ್ಜ್ ಫರ್ನಾಂಡಿಸ್ ಅಂತ ಪ್ರಾಮಾಣಿಕ ಮನುಷ್ಯ ಹೇಳುವುದಿಲ್ಲ. ನಾವು ನೋಡಿ ಜಾರ್ಜ್ ಫರ್ನಾಂಡಿಸ್ ಮನೆಗೆ ನಮ್ಮ ರೈಲ್ವೆ ಬಾಡಿಗೆ ಸಲ ಹೋದ್ರೆ ಕೇಂದ್ರದ ರಕ್ಷಣಾ ಮಂತ್ರಿ ಅವ್ರ ಮನೆಗೆ ಗೇಟ್ ಕಿತ್ತಿ ಇಟ್ಬಿಟ್ಟಿದ್ರು, ಯಾರು ಬೇಕಾದ್ರೂ ಬರ್ಬೋದು. ನಾವು ಒಳಗೆ ಹೋದೆ ಜಾರ್ಜ್ ಫರ್ನಾಂಡಿಸ್ ಸಾಹೇಬ್ ಏನಾದ ಕೇಳಿದ್ರೆ ವಾಚ್ಮನಿಗೆ ಅಂದ್ರೆ ಒಂದು
ನಾವು ಹೋದ ಜಾರ್ಜ್ ಫರ್ನಾಂಡಿಸ್ ಒಬ್ಬ ರಕ್ಷಣಾ ಮಂತ್ರಿ, ಪೊಲೀಸರು ಇಲ್ಲ, ಮಿಲಿಟರಿ ಇಲ್ಲ, ಏನೂ ಇಲ್ಲ. ಹೋದ ಒಂದು ರೂಮ್ನಾಗ ಒಂದು ಟೇಬಲ್ ಒಂದು ಕುರ್ಚಿ ಮ್ಯಾಗ ಬುಕ್ಕ ಓದ್ಕೊತಿರ್ತಾರೆ. ಮುಂದೆ ಒಂದು ನಾಯಿ ಕೂತದ, ಒಬ್ಬನೇ ಅದಾರ. ನಾ ಗಾಬರಿ ದೇಶದ ರಕ್ಷಣಾ ಮಂತ್ರಿ ಒಂದು 50 ರೂಪಾಯಿದ ಜುಬ್ಬ ಇಸ್ತ್ರಿ ಮಾಡ್ಕೊತಿದ್ದಿಲ್ಲ, ಒಂದು ಪಾಯ್ಜಾಮ ರಬ್ಲಿಂಗ್ ಚಪ್ಪಲ್. ಈ ದೇಶದ ರಕ್ಷಣಾ ಮಂತ್ರಿ ಪಾಪ ಅಂತ ಪುಣ್ಯಾತ್ಮ ಮಗ ಏನ್ ಹೆಸರು ಕೊಟ್ಟೆ ಏನ್ ನಮ್ಮ ಸೈನಿಕರ ಸೌದ ಪೆಟ್ಟಿಗೆ ಬರ್ತಾವಲ್ಲ, ಅವ್ರೇನಲ್ಲಿ ಹುತಾತ್ಮರ ಆದ್ಮೇಲೆ ಅವರ ಊರಿಗೆ ತರಾಗ ಸೌದ ಪೆಟ್ಟಿಗೆ ಕಮಿಷನ್ ತಿಂದ್ರಂತ. ಎಂತಹ ದುಷ್ಟ ರಾಜಕಾರಣಿ ದೇಶದಲ್ಲಿ ಆಯ್ತು. ಪಾಪ ಮನೆ ಇರಿಸ್ಕೊಂಡು ಸೇಮ್ ವಾಜಪೇಯಿ ಅವರು ಪೂರ್ತಿ ಮಾತು ಬಂದಾಗಿತ್ತು. ನಾವು ನೇರವಾಗಿ ಹಳ್ಳಿ ಒಂದು ಫೇಟ್ ಕಾಯಿತ್ತು, ಜಾಸ್ತಿ ಫರ್ನಾಂಡಿಸ್ ಹಳ್ಳಿ ಫೇಟ್ ಕಾರ್ನಾಗ ಆಗ್ತಿದ್ರು. ಜಿಲ್ಲೆ ರಕ್ಷಣಾ ಮಂತ್ರಿ, ರೈಲ್ವೆ ಮಂತ್ರಿ, ನಾವೆಲ್ಲ ಏನೋ ಒಂದು 4 ತಿಂಗಳಾಗೇನೆ ನೋಡೋಣ ಸೆಕಿತೀವಿ. ದೊಡ್ಡ ದೊಡ್ಡ ಕಾರ್ಯಕ್ರಮ ನಾವು ಆಗ್ತೀವಿ. ಈ ದೇಶದ ಆದರ್ಶ ಇವತ್ತು ವಾಜಪೇಯಿ, ಜಾರ್ಜ್ ಫರ್ನಾಂಡಿಸ್ ಅವ್ರನ್ನೆಲ್ಲ ನೆನೆಸ್ಕೊಂಡು ಇಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಇದು ಐತಿಹಾಸಿಕ ಕಾರ್ಯಕ್ರಮ. ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ನಮ್ಮ ವಿಜಯಪುರ नगर में ये लगता है कोना ने मां उसमें जय जय जमीन का टुकड़ा नहीं है. इनफैक्ट स्मृति ईरानी कहता है भारत कोई भूमि का टुकड़ा नहीं है. अटल जी कहता है भारत कोई जमीन का टुकड़ा नहीं है, जीता जागता राष्ट्र पुरुष है. ये वंदन की धरती है, अभिनंदन की धरती है. ये अर्पण की भूमि है, ये तर्पण की भूमि है. इसकी नदी नदी हमारे लिए गंगा है, इसका कंकर कंकर हमारे लिए शंकर है. हम जिएंगे तो इस भारत के लिए, मरेंगे तो भी इस भारत के लिए. मरने के बाद भी गंगा जल में बहती हुई हमारी अस्थियों को कोई कान लगाकर सुनेगा तो एक ही आवाज आएगी, भारत माता की जय. वाजपेयी मार्ग ಸುಮಾರು 19 ಕೋಟಿ ರೂಪಾಯಿ ಖರ್ಚು ಮಾಡಿದಂತೆ ಒಂದು ಡ್ರೀಮ್ಸ್ ಕಮ್ ಟ್ರೂ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಒಂದು ಸಾಕಾರ ಆಗಿದೆ. ಇವತ್ತಿನ ದಿವಸ 25 ಡಿಸೆಂಬರ್ 1924 ಜನ್ಮ ಆಗಿದಂತ ನಮ್ಮ ಪರಮ ಪೂಜ್ಯ ಭಾರತ ರತ್ನ ಮಾನ್ಯ ಶ್ರೀ ಅಟಲ್ ಬಿಹಾರಿ ಅವರ ಜನ್ಮ ದಿವಸ. ಈ ಅದ್ಭುತ ದಿವಸದಿಂದ ಇವತ್ತಿನ ಈ ಮಾರ್ಗವನ್ನು ಸಾರ್ವಜನಿಕ ಅರ್ಪಿಸುತ್ತಿದ್ದಾರೆ. ಇವತ್ತು ನನ್ನ ನೆನಪನ್ನು ಬರ್ತಾ ಇದೆ. ಬಹಳ अटल बिहारी वाजपेयी ಒಬ್ಬರು ಒಂದು ಕವಿ, वरदान नहीं मांगूंगा हो कुछ पर हार नहीं मांगूंगा. अटल बिहारी वाजपेयी ಅವರ ರಾಷ್ಟ್ರ ಪ್ರೇಮ ನಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿದೆ, ಪ್ರೇರಣಾದಾಯಕ ನಮ್ಮ ಹೃದಯದಲ್ಲಿ ತುಂಬಾ ಇದೆ. ಇಂಥ ಮಹಾನ್ ನೇತಾ ಸಾನ್ನಿಧ್ಯದಲ್ಲಿ ನಿಮ್ಮ ಮೆಚ್ಚಿನ ಲೀಡರ್ ಆದಂತಹ ಮಾನ್ಯ ಶ್ರೀ ಬಸವರಾಜರು ಅವ್ರಿಗೂ ಈ ಅಟಲ್ ಬಿಹಾರಿ ವಾಜಪೇಯಿ ಸಾಕಷ್ಟು ಒಂದು ಇನ್ಸ್ಪಿರೇಷನ್ ಸಿಕ್ಕಿದೆ. ಆ ಇನ್ಸ್ಪಿರೇಷನ್ ಮೂಲಕ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದು ಒಂದು ಮಹಾಮಾರ್ಗವನ್ನು ಹೇಳ್ಬೋದು ನಾವು. ಇದು ಒಂದು ದೊಡ್ಡ ರಸ್ತೆ ಒಂದು ಸ್ವಪ್ನ ಸಾಕಾರ ಆಗಿದೆ. ಈಗ ಅವರು ಹೇಳಿದ್ರು ನಮ್ಮ ಹಳ್ಳಿಗೇರಿಯವರು, अंधेरे में एक चिंगारी अटल बिहारी. ತಮ್ಮೆಲ್ಲರಿಗೆ ಉತ್ತಮವಾಗಿ ನಮ್ಮನ್ನು ಮಾಡ್ತಾರೆ. ನಾವು ವಿರಾಮ ಕೊಡ್ತೀನಿ. ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ಸ್. तो आपने देखा कि इसी जो सीसी रोड का जो है आज लोकार्पण इसी रोड को किया गया. आप देख सकते हैं गांधी चौक से ये पूरा जो है केसरी रंग में डूबा हुआ है और इसी के चलते ये जो है एपीएमसी तक ये रोड चलती मिली है और इसके बाद 5 किलोमीटर उनका अंदेजा है. अब देख सकते हैं इसी मौके पर जो बसंत गौड़ा पाटिल यत्नाल जी जो नगर शासक हैं, जो अपने आइडियल अपने गॉडफादर जिसे मानते हैं अटल बिहारी वाजपेयी जी का जो है आज पुतला भी अनावरण किया गया है जो 6 फीट जिसकी ऊंचाई है. और इसी के चलते आज ये रोड अटल बिहारी वाजपेयी मार्ग का भी यहाँ पर आप देख सकते हैं बोर्ड लगा हुआ है. तो कैमरामैन सद्दाम के साथ मैं खुर्शीद आलम, 4 TV न्यूज़, बीजापुर.